Hello everyone. In this video, I'm going to discuss with you the concept types of ledgers. ಅಂತಂದರೆ ಇದು ಫೋರ್ತ್ ಚಾಪ್ಟರಲ್ಲಿ ಬರುವಂಥ ಒಂದು ಕಾನ್ಸೆಪ್ಟು ಟೈಪ್ಸ್ ಆಫ್ ಲೆಡ್ಜರ್ಸ್ ಅಂತ. ಲೆಡ್ಜರಲ್ಲಿ ಏನೆಲ್ಲ ಟೈಪ್ಸು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನು ಈ ಟಾಪಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎ ಲೆಡ್ಜರ್ ಈಸ್ ಎ ಬುಕ್ ವೇರ್ ಆಲ್ ಲೆಡ್ಜರ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಇನ್ ಎ ಸಮರೈಸ್ಡ್ ವೇ. ಅಂತಂದರೆ ಲೆಡ್ಜರ್ಸು ಮತ್ತು ಜರ್ನಲ್ ಎಂಟ್ರೀಸು ಇನ್ಕ್ಲೂಡ್ ಆಗಿರುತ್ತೆ. ಈ ಲೆಡ್ಜರ್ ಅನ್ನೋದು ಒಂದು ಬುಕ್ಕು, ಇದರಲ್ಲಿ ಬೇರೆ ಬೇರೆ ಅಕೌಂಟ್ಸು ಲೆಡ್ಜರ್ ಅಕೌಂಟ್ಸು ಮೇಂಟೈನ್ ಮಾಡಿರ್ತಾರೆ. ಆಲ್ ಅಕೌಂಟ್ಸ್ ಕಂಬೈನ್ಡ್ ಟುಗೆದರ್ ಮೇಕ್ ಎ ಲೆಡ್ಜರ್ ಬುಕ್. ಪ್ರಿಡಾಮಿನೆಂಟ್ಲಿ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಡ್ಜರ್ಸ್: ಸೇಲ್ಸ್, ಪರ್ಚೇಸ್ ಆ್ಯಂಡ್ ಜನರಲ್ ಲೆಡ್ಜರ್. ಮೇಯ್ನಾಗಿ ಲೆಡ್ಜರ್ಸಲ್ಲಿ 3 ಟೈಪ್ಸ್ ಬರುತ್ತೆ: ಸೇಲ್ಸ್ ಲೆಡ್ಜರ್ಸು, ಪರ್ಚೇಸ್ ಲೆಡ್ಜರ್ಸ್ ಆ್ಯಂಡ್ ಜನರಲ್ ಲೆಡ್ಜರ್ಸ್ ಅಂತ ಕರೀತಾರೆ. ಎ ಲೆಡ್ಜರ್ ಈಸ್ ಆಲ್ಸೋ ನೌನ್ ಆಸ್ ದ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್ಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಎ ಪರ್ಮನೆಂಟ್ ರೆಕಾರ್ಡ್ ಆಫ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈ ಲೆಡ್ಜರ್ಸನ್ನು ನಾವು ಪ್ರಿನ್ಸಿಪಲ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಪರ್ಮನೆಂಟ್ ರೆಕಾರ್ಡ್ಸ್ ಏನಿರುತ್ತೆ, ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಆ ಟ್ರಾನ್ಸಾಕ್ಷನ್ಸನ್ನು ಪರ್ಮನೆಂಟಾಗಿ ರೆಕಾರ್ಡ್ ಮಾಡೋ ಅಂಥದ್ದು. ಇದನ್ನು ನಾವು ಪ್ರಿನ್ಸಿಪಲ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತಲೂ ಕೂಡ ಕರಿತೀವಿ. ಈ ಲೆಡ್ಜರ್ಸಲ್ಲಿ ಮೇಜರಾಗಿ 3 ಟೈಪ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಸೇಲ್ಸ್ ಲೆಡ್ಜರ್ ಆರ್ ಡೆಟಾಸ್ ಲೆಡ್ಜರ್. ಇದನ್ನು ಸೇಲ್ಸ್ ಲೆಡ್ಜರ್ ಅಂತಲೂ ಕೂಡ ಕರಿಬೋದು, ಡೆಟಾಸ್ ಲೆಡ್ಜರ್ ಅಂತಲೂ ಕೂಡ ಕರೀತಾರೆ. ಫಸ್ಟ್ ಅಮಾಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಡ್ಜರ್ ಈಸ್ ಸೇಲ್ಸ್ ಆರ್ ಡೆಟಾಸ್ ಲೆಡ್ಜರ್. ಇಟ್ ಈಸ್ ಅ grouping of all accounts related to customers to whom goods have been sold on credit. ಈ ಸೇಲ್ಸ್ ಲೆಡ್ಜರ್ ಅಥವಾ ಡೆಟಾಸ್ ಲೆಡ್ಜರ್ ಅಂತ ಏನು ಕರಿತೀವಿ, ಈ ಒಂದು ಲೆಡ್ಜರು ಮೇಜರಾಗಿ ಯೂಸ್ ಮಾಡುವಂಥ ಒಂದು ಲೆಡ್ಜರ್ ಆಗಿದೆ. ಇಲ್ಲಿ ಯಾವ್ಯಾವ ಥರದ ಅಕೌಂಟ್ಸನ್ನು ಗ್ರೂಪ್ ಮಾಡ್ತಾರೆ ಅಂತಂದರೆ ಕಸ್ಟಮರ್ಸಿಗೆ ರಿಲೇಟೆಡ್ ಆಗಿ. ಅಂತಂದರೆ ಈಗ ಆರ್ಗನೈಸೇಷನಲ್ಲಿ ಒಂದು ಸರ್ವಿಸ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು, ಯಾವ ಟೈಪ್ ಆಫ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ, ಆ ಪ್ರಾಡಕ್ಟ್ಸ್ ಕ್ರೆಡಿಟ್ ಬೇಸಿಸ್ ಮೇಲೆ ಯಾರು ತಗೊಂಡಿರ್ತಾರೆ ಅಂತಂದರೆ ಸಾಲವಾಗಿ ಪರ್ಚೇಸ್ ಮಾಡಿ ಟಾಸ್ ಅಂತ ಕರಿತೀವಿ. ಅವರಿಗೆ ರಿಲೇಟೆಡ್ ಆಗಿ ಏನು ಮಾಡೋವಂಥದ್ದು, ಈ ಒಂದು ಅಕೌಂಟ್ಸನ್ನು ಮೇಂಟೈನ್ ಮಾಡೋವಂಥದ್ದು. ಅಂತಂದರೆ ಯಾವ್ಯಾವ ಕಸ್ಟಮರು ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ ಅವರ ನೇಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ವ, ಆ ಎಲ್ಲ ಅಕೌಂಟ್ಸು ಈ ಒಂದು ಸೇಲ್ಸ್ ಲೆಡ್ಜರ್ ಅಂಡರಲ್ಲಿ ಬರೋವಂಥದ್ದು ಅಥವಾ ಡೆಟಾಸ್ ಲೆಡ್ಜರ್ ಅಂಡರಲ್ಲಿ ಬರೋವಂಥದ್ದು. Sum of all the money owed to a business by their customers is shown here and is termed as accounts receivable, trade debtors or sundry debtors. ಅಂತಂದರೆ ಏನೆಲ್ಲ ಕಸ್ಟಮರ್ಸು ಕ್ರೆಡಿಟಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರಲ್ವ, ಅವರು ಕೊಡಬೇಕಾಗಿರುವಂಥ ಅಷ್ಟು ಅಮೌಂಟ್ ಏನಿರುತ್ತೆ ಅದನ್ನು ಅಕೌಂಟ್ಸ್ ರಿಸೀವೇಬಲ್ ಮತ್ತು ಟ್ರೇಡ್ ಡೆಟಾಸ್ ಮತ್ತು ಸನ್ರಿ ಡೆಟಾಸ್ ಈ ನೇಮಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಸೇಲ್ಸ್ ಲೆಡ್ಜರ್ಸ್ ಅಂತಂದರೆ ಇಲ್ಲಿ ಕಸ್ಟಮರ್ಸು ಅಂತಂದರೆ ಒಂದು ಆರ್ಗನೈಸೇಷನಿಂದ ಯಾರೆಲ್ಲ ಕಸ್ಟಮರ್ಸು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿರ್ತಾರೆ, ಆ ಒಂದು ಕ್ರೆಡಿಟಾರ್ಸ್ ಹೆಸರಲ್ಲಿ ನೇಮನ್ನು ಮೆನ್ಷನ್ ಮಾಡಿಬಿಟ್ಟು ಅಕೌಂಟ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಹಾಗೆಯೇ ಅವ್ರು ಕೊಡೋವಂಥ ಮನಿ ಏನಿರುತ್ತೆ ಅದು ಅಕೌಂಟ್ಸ್ ರಿಸೀವೇಬಲ್ಸ್ ಆಗಿರ್ಬೋದು, ಟ್ರೇಡ್ ಡೆಟಾಸ್ ಆಗಿರ್ಬೋದು ಅಥವಾ ಸನ್ರಿ ಡೆಟಾಸ್ ಆಗಿರ್ಬೋದು, ಇವುಗಳಿಗೆ ರಿಲೇಟೆಡ್ ಆಗಿ ಕೂಡ ಏನು ಮಾಡ್ತಾ ಹೋಗ್ತಾರೆ, ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಇವುಗಳನ್ನ ಸೇಲ್ಸ್ ಲೆಡ್ಜರ್ ಅಥವಾ ಡೆಟಾಸ್ ಲೆಡ್ಜರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪರ್ಚೇಸ್ ಲೆಡ್ಜರ್ ಆರ್ ಕ್ರೆಡಿಟಾರ್ಸ್ ಲೆಡ್ಜರ್. It is a grouping of all accounts related to sellers from whom goods have been purchased on credit. ಅಂತಂದರೆ ಇಲ್ಲೇನು ಗೂಡ್ಸನ್ನು ಒಂದು ಆರ್ಗನೈಸೇಷನ್ ಏನು ಮಾಡಿರುತ್ತೆ, ಪರ್ಚೇಸ್ ಮಾಡಿರುತ್ತೆ. ಅಂದರೆ ಕ್ರೆಡಿಟ್ ಬೇಸ್ ಮೇಲೆ ಸಾಲವಾಗಿ ಬೇರೆಯವರಿಂದ ಪರ್ಚೇಸ್ ಮಾಡಿರುವಂಥದ್ದು. ಹಾಗಾಗಿ ಪರ್ಚೇಸ್ ಲೆಡ್ಜರಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾರು ಸೇಲ್ ಮಾಡಿರ್ತಾರೆ ಅಂತಂದರೆ ಯಾರಿಂದ ನಾವು ಪರ್ಚೇಸ್ ಮಾಡಿರ್ತೀವಿ ಆ ಪರ್ಸನ್ಸ್ ಏನಾಗ್ತಾರೆ, ಸೆಲ್ಲರ್ಸು. ಆ ಸೆಲ್ಲರ್ಸ್ ಅಕೌಂಟನ್ನು ಈ ಒಂದು ಪರ್ಚೇಸ್ ಲೆಡ್ಜರಲ್ಲಿ ಮೆನ್ಷನ್ ಮಾಡ್ತಾರೆ. ಅಕೌಂಟ್ಸ್ ಪೇಯಬಲ್, ಟ್ರೇಡ್ ಕ್ರೆಡಿಟಾರ್ಸ್ ಆರ್ ಸನ್ರಿ ಕ್ರೆಡಿಟಾರ್ಸ್. ಏನು ಅಮೌಂಟು ಪೇ ಮಾಡಬೇಕಾಗಿರುತ್ತೆ, ಏನು ಲ್ಯಾಬಿಲಿಟಿ ಇರುತ್ತೆ ಪೇ ಮಾಡಬೇಕಾಗಿರುವಂಥ ಅಮೌಂಟ್ಸು, ಆ ಅಮೌಂಟ್ಗಳನ್ನು ಅಂದರೆ ಅದು ಅಕೌಂಟ್ಸ್ ಪೇಯಬಲ್ ಆಗಿರ್ಬೋದು, ಟ್ರೇಡ್ ಕ್ರೆಡಿಟಾರ್ಸ್ ಆಗಿರ್ಬೋದು ಅಥವಾ ಸನ್ರಿ ಕ್ರೆಡಿಟಾರ್ಸ್ ಆಗಿರ್ಬೋದು, ಇವುಗಳನ್ನ ಪೇ ಮಾಡಬೇಕಾಗಿರುವಂಥ ಅಮೌಂಟು ಈ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಎಲ್ಲಿ ಪರ್ಚೇಸ್ ಲೆಡ್ಜರ್ಸಲ್ಲಿ ಮತ್ತು ಅಥವಾ
ಕ್ರೆಡಿಟಾರ್ಸ್ ಲೆಡ್ಜರ್ಸಲ್ಲಿ ಇಲ್ಲಿ ಬರೋವಂಥ ಅಕೌಂಟ್ಸ್ ಆಗಿರುತ್ತೆ. ಅಂತಂದರೆ ಸೇಲ್ಸ್ ಲೆಡ್ಜರ್ಸ್ ಅಂತಂದರೆ ಡೆಟಾರ್ಸಿಗೆ ರಿಲೇಟೆಡ್ ಆಗಿ, ಅಂತಂದರೆ ಯಾರು ನಮ್ಮಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ ಕಸ್ಟಮರ್ಸು, ಆ ಕಸ್ಟಮರ್ಸ್ಗೆ ರಿಲೇಟೆಡ್ ಆಗಿ ಅಕೌಂಟ್ಸ್ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಪರ್ಚೇಸ್ ಲೆಡ್ಜರ್ಸಲ್ಲಿ ಸೆಲ್ಲರ್ಸಿಗೆ ರಿಲೇಟೆಡ್ ಆಗಿ, ಅಂತಂದರೆ ನಾವು ಯಾರಿಂದ, ಒಂದು ಆರ್ಗನೈಸೇಷನ್ನು ಯಾರಿಂದ ಪರ್ಚೇಸ್ ಮಾಡಿರುತ್ತೆ ಅವರ ಅಕೌಂಟನ್ನು ಇಲ್ಲಿ ಇನ್ಕ್ಲೂಡ್ ಮಾಡೋ ಅಂಥದ್ದು. ಅದು ಅಕೌಂಟ್ಸ್ ಪೇಯಬಲ್ ಆಗಿರ್ಬೋದು, ಟ್ರೇಡ್ ಕ್ರೆಡಿಟಾರ್ಸ್ ಆಗಿರ್ಬೋದು, ಸನ್ರಿ ಕ್ರೆಡಿಟಾರ್ಸ್ ಆಗಿರ್ಬೋದು. ಇದು ಪರ್ಚೇಸ್ ಲೆಡ್ಜರ್ ಅಂಡರಲ್ಲಿ ಬರುತ್ತೆ. ಅದೇ ರೀತಿ ಅಕೌಂಟ್ಸ್ ರಿಸೀವಬಲ್ ಆಗಿರ್ಬೋದು, ಟ್ರೇಡ್ ಡೆಟಾರ್ಸ್ ಆಗಿರ್ಬೋದು, ಸನ್ರಿ ಡೆಟಾರ್ಸ್ ಆಗಿರ್ಬೋದು, ಇವೆಲ್ಲ ಸೇಲ್ಸ್ ಲೆಡ್ಜರ್ ಅಂಡರಲ್ಲಿ ಬರೋ ಅಂಥದ್ದು. The total monetary amount inside the purchase ledger is shown in the ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅಟ್ ಇಟ್ಸ್ ಅಪ್ರಾಪ್ರಿಯೇಟ್ ಪ್ಲೇಸ್. ಏನು ಟೋಟಲ್ ಅಮೌಂಟು ಇನ್ಕ್ಲೂಡ್ ಆಗಿರುತ್ತೆ ಪರ್ಚೇಸ್ ಲೆಡ್ಜರಲ್ಲಿ ಇರುವಂಥ ಅಮೌಂಟು ಟ್ರಯಲ್ ಬ್ಯಾಲೆನ್ಸು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅದ್ರದ್ದು ಅಪ್ರಾಪ್ರಿಯೇಟ್ ಪ್ಲೇಸ್ ಎಲ್ಲಿರುತ್ತೆ ಅಲ್ಲಿ ತೋರಿಸ್ಬೇಕಾಗಿರುತ್ತೆ ಈ ಒಂದು ಪರ್ಚೇಸ್ ಲೆಡ್ಜರಲ್ಲಿ ಮೇಂಟೈನ್ ಮಾಡಿರೋವಂಥ ಅಮೌಂಟ್ಗಳನ್ನು. ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ಯಾಶ್ ಪರ್ಚೇಸಸ್ ಆರ್ ಬುಕ್ಡ್ ಇಂಟು ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಮೇಂಟೈನ್ ಮಾಡಿರ್ತಾರೆ ಕ್ಯಾಶ್ ಬುಕ್ಸನ್ನು. ಅಲ್ಲಿ ಕ್ಯಾಶ್ ಸೇಲ್ಸ್ ಮತ್ತು ಕ್ಯಾಶ್ ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಏನೇ ಟ್ರಾನ್ಸಾಕ್ಷನ್ಸ್ ಆಗಿದ್ರೂ ಅದನ್ನು ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡಿರ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ಜನರಲ್ ಲೆಡ್ಜರ್. ಕಂಪನೀಸ್ ಯೂಶುವಲಿ ಮೇಕ್ ಎ ಪ್ರೈವೇಟ್ ಲೆಡ್ಜರ್. ಯೂಶಲ್ ಆಗಿ ಕಂಪನೀಸು ಸಿಂಗಲ್ ಜನರಲ್ ಲೆಡ್ಜರನ್ನು ಯೂಸ್ ಮಾಡ್ತಾರೆ. ಆ ಸಿಂಗಲ್ ಜನರಲ್ ಲೆಡ್ಜರಲ್ಲಿ 2 ಟೈಪ್ ಬರುತ್ತೆ, ನಾಮಿನಲ್ ಲೆಡ್ಜರು ಮತ್ತು ಪ್ರೈವೇಟ್ ಲೆಡ್ಜರ್ ಅಂತ. ದೀಸ್ 2 ಮೇ ಆರ್ ಮೇ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಲೀಸ್ಟ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಡ್ಜರ್ಸ್ ಇನ್ ದ ಅಕೌಂಟ್ಸಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಡ್ಜರ್ಸ್ ಇದೆ. ಅದರಲ್ಲಿ ಈ ನಾಮಿನಲ್ ಲೆಡ್ಜರು ಮತ್ತು ಪ್ರೈವೇಟ್ ಲೆಡ್ಜರು ಇನ್ಕ್ಲೂಡ್ ಆಗಿರ್ಬೋದು, ಇಲ್ಲಾಂದರೆ ಇಲ್ಲ. ಅಂತಂದರೆ ಮೇಜರಾಗಿ ಇವುಗಳನ್ನ ನಾಮಿನಲ್ ಲೆಡ್ಜರ್ ಮತ್ತು ಪ್ರೈವೇಟ್ ಲೆಡ್ಜರ್ಗಳನ್ನ ಕಂಪನೀಸು ಯೂಸ್ ಮಾಡುತ್ತೆ. ಇದನ್ನು ಸಿಂಗಲ್ ಜನರಲ್ ಲೆಡ್ಜರ್ ಅಂತ ಕೂಡ ಕರಿತೀವಿ. ಎ ಜನರಲ್ ಲೆಡ್ಜರ್ ಆರ್ GL ಈಸ್ ಎ ಸೆಂಟ್ರಲೈಸ್ಡ್ compilation for all the ledger accounts of a business. It contains all types of accounts which can be found in an organization, such as assets, liabilities, capital or equity, revenues, expenses, etc. ಈ ಜನರಲ್ ಲೆಡ್ಜರ್ ಅನ್ನೋದೇನಿದೆ ಇದನ್ನು GL ಅಂತ ಕೂಡ ಕರೀತಾರೆ. ಇದರಲ್ಲಿ ಎಲ್ಲ ರೀತಿಯಾದಂಥ ಲೆಡ್ಜರ್ ಅಕೌಂಟ್ಸು ಇನ್ಕ್ಲೂಡ್ ಆಗಿರುತ್ತೆ. ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಬರೋವಂಥ ಎಲ್ಲ ಲೆಡ್ಜರ್ ಅಕೌಂಟ್ಸು, ಫಾರ್ ಎಕ್ಸಾಂಪಲ್ ಅಸೆಟ್ಸ್ಗೆ ರಿಲೇಟೆಡ್ ಆಗಿರ್ಬೋದು, ಲಯಬಿಲಿಟೀಸ್ಗೆ ರಿಲೇಟೆಡ್ ಆಗಿರ್ಬೋದು, ಕ್ಯಾಪಿಟಲ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಈಕ್ವಿಟಿಗೆ ರಿಲೇಟೆಡ್ ಆಗಿರ್ಬೋದು, ರೆವಿನ್ಯೂಸ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಈ ರೀತಿಯಾಗಿ ಬರೋವಂಥ ಎಲ್ಲ ರೀತಿಯಾದಂಥ ಏನು ಲೆಡ್ಜರ್ಸ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ ಅದೆಲ್ಲದೂ ಕೂಡ GLಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಜನರಲ್ ಲೆಡ್ಜರಲ್ಲಿ. As per traditional or UK style accounting, GL consists of all nominal and real accounts necessary to prepare financial for a company. Example, building, office equipment, furniture and so on. As per traditional ಅಥವಾ UK ಸ್ಟೈಲು ಏನು ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತಾರೆ, ಕೆಲವರು ಟ್ರೆಡಿಷ್ನಲ್ ಅಕೌಂಟಿಂಗ್ ರೂಲ್ಸ್ ಫಾಲೋ ಮಾಡ್ತಾರೆ, ಕೆಲವರು UK ಸ್ಟೈಲು ಅಥವಾ ಫಾರಿನ್ ಸ್ಟೈಲಲ್ಲಿ ನಾಮಿನಲ್ ಅಕೌಂಟು ಮತ್ತು ರಿಯಲ್ ಅಕೌಂಟಿಗೆ ಪ್ರಿಪೇರ್ ಮಾಡುವಂತಹ ಅಕೌಂಟ್ಸು, ಲೆಡ್ಜರ್ ಅಕೌಂಟ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಆಗಿರ್ಬೋದು, ಆಫೀಸ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇವೆಲ್ಲ ಅಸೆಟ್ಸಲ್ಲೇ ಬರುವಂಥದ್ದು. ಈ ರೀತಿಯಾಗಿ ಅಸೆಟ್ಸು, ಲಯಬಿಲಿಟೀಸು, ಕ್ಯಾಪಿಟಲ್ ಅಥವಾ ಈಕ್ವಿಟಿ, ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ಸು ಇವುಗಳಿಗೆ ರಿಲೇಟೆಡ್ ಆಗಿ ಏನೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ ಅವು ಜನರಲ್ ಲೆಡ್ಜರಲ್ಲಿ ಬರೋವಂಥದ್ದು. ಜನರಲ್ ಲೆಡ್ಜರ್ಸಲ್ಲಿ 2 ಟೈಪ್ ಅಂತ ಹೇಳಿದ್ವಿ. ಅದರಲ್ಲಿ ಫಸ್ಟ್ ಒನ್ನು ನಾಮಿನಲ್ ಲೆಡ್ಜರ್ ಅಂತ. ಆಸ್ ದ ನೇಮ್ ಸಜೆಸ್ಟ್, ಇಟ್ ಕಂಟೈನ್ಸ್ ಆಲ್ ನಾಮಿನಲ್ ಅಕೌಂಟ್ಸ್, ದಟ್ ಈಸ್ ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ ಆ್ಯಂಡ್ ಗೇನ್ಸ್, ಎಕ್ಸಾಂಪಲ್ ಸ್ಯಾಲರೀಸ್, ಸೇಲ್ಸ್, ಪರ್ಚೇಸಸ್, ರಿಟರ್ನ್ ಇನ್ವರ್ಡ್ಸ್, ಔಟ್ವರ್ಡ್ಸ್, ರೆಂಟ್, ಸ್ಟೇಷನರಿ, ಇನ್ಶೂರೆನ್ಸ್, ಡಿಪ್ರಿಸಿಯೇಷನ್, ಎಕ್ಸೆಟ್ರಾ. ನಾಮಿನಲ್ ಲೆಡ್ಜರ್ ಅಂತಂದರೆ ಆಸ್ ದ ನೇಮ್ ಸಜೆಸ್ಟ್, ನೇಮ್ ಹೇಳೋ ನಾಮಿನಲ್ ಅಂತಂದರೆ ನಿಮಗೆ ಗೊತ್ತು, ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ 3 ಬೇಸಿಕ್ ರೂಲ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ. ನಾಮಿನಲ್ ಅಂತಂದರೆ ಯಾವುದೆಲ್ಲ ಬರುತ್ತೆ, ಈ ಸ್ಯಾಲರೀಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ನಾಮಿನಲ್ ಲೆಡ್ಜರಲ್ಲಿ ಬರೋ ಅಂಥದ್ದು. ಇದಕ್ಕೆ ರಿಲೇಟೆಡ್ ಆಗಿ ನಾಮಿನಲ್ ಲೆಡ್ಜರಲ್ಲಿ ಎಲ್ಲ ಅಕೌಂಟ್ಸು ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾಮಿನಲ್ ಲೆಡ್ಜರ್ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ದ ಜನರಲ್ ಲೆಡ್ಜರ್. ನೆಕ್ಸ್ಟು ಪ್ರೈವೇಟ್ ಲೆಡ್ಜರ್.
Private ledger consists of accounts which which are confidential in nature, such as capital, drawings, salaries, etc. These accounts are only accessible by selected individuals. ಪ್ರೈವೇಟ್ ಲೆಡ್ಜರ್ ಅಂತಂದರೆ ಇಲ್ಲಿ ಬರೀ ಕ್ಯಾಪಿಟಲ್ಗೆ ರಿಲೇಟೆಡ್ ಆಗಿ ಮತ್ತು ಡ್ರಾಯಿಂಗ್ಸಿಗೆ ರಿಲೇಟೆಡ್ ಆಗಿ ಮತ್ತು ಸ್ಯಾಲರೀಸ್ಗೆ ರಿಲೇಟೆಡ್ ಆಗಿ ಮಾತ್ರ ಅಕೌಂಟ್ಸನ್ನು ಇನ್ಕ್ಲೂಡ್ ಆಗಿರುತ್ತೆ, ಅಕೌಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂತಂದರೆ ಇದನ್ನು ಎಲ್ಲರೂ ಕೂಡ ಹ್ಯಾಂಡಲ್ ಮಾಡಲ್ಲ ಈ ಅಕೌಂಟ್ಸು. ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಕೆಲವು ಸೆಲೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ, ಅಂತಂದರೆ CEO ಆಗಿರ್ಬೋದು, ಯಾರು ಹೈಯರ್ ಅಥಾರಿಟೀಸ್ ಯಾರಿರ್ತಾರೆ ಅವ್ರು ಸೆಲೆಕ್ಟೆಡ್ ಇಂಡಿವಿಜುವಲ್ಸ್ ಏನು ಮಾಡ್ತಾ ಹೋಗ್ತಾರೆ, ಆ ಓನರ್ಸ್ ಆಗಿರ್ಬೋದು, ಅವರು ಇದನ್ನು ಮ್ಯಾನೇಜ್ ಮಾಡುವಂಥದ್ದು. ಹಾಗಾಗಿ ಪ್ರೈವೇಟ್ ಲೆಡ್ಜರ್ ಅಂತ ಕೂಡ ಕರಿತೀವಿ. ಈ ಜನರಲ್ ಲೆಡ್ಜರಲ್ಲಿ ಪ್ರೈವೇಟ್ ಲೆಡ್ಜರ್ ಮತ್ತು ನಾಮಿನಲ್ ಲೆಡ್ಜರ್ ಅಂತ ಎರಡು ರೀತಿ ಇನ್ಕ್ಲೂಡ್ ಆಗಿರುತ್ತೆ. ನಾಮಿನಲ್ ಲೆಡ್ಜರ್ ಅಂತಂದರೆ ನಾಮಿನಲ್ ಅಕೌಂಟಲ್ಲಿ ಬರೋ ಅಂಥದ್ದು ಎಕ್ಸ್ಪೆನ್ಸಸ್ ಆಗಿರ್ಬೋದು, ಲಾಸಸ್ ಆಗಿರ್ಬೋದು, ಇನ್ಕಮ್ ಆ್ಯಂಡ್ ಗೇನ್ಸ್ ಆಗಿರ್ಬೋದು, ಇದು ಇನ್ಕ್ಲೂಡ್ ಆಗಿರುತ್ತೆ. ಪರ್ಸನಲ್ ಅಂತಂದರೆ ಅಥವಾ ಪ್ರೈವೇಟ್ ಲೆಡ್ಜರ್ ಅಂತಂದರೆ ಪರ್ಸನಲ್ ಅಕೌಂಟ್ಸು, ಡ್ರಾಯಿಂಗ್ಸು, ಸ್ಯಾಲರೀಸು, ಕ್ಯಾಪಿಟಲು, ಇವುಗಳು ಇನ್ಕ್ಲೂಡ್ ಆಗಿರುತ್ತೆ. ಮೇಜರಾಗಿ ಈ ಜನರಲ್ ಲೆಡ್ಜರನ್ನು ಯೂಸ್ ಮಾಡ್ಕೊಳ್ತಾರೆ. ಯಾಕಂತಂದರೆ ಇದರಲ್ಲಿ ಎರಡೂ ರೀತಿಯದು ಇನ್ಕ್ಲೂಡ್ ಆಗಿರುತ್ತೆ. ಕಂಪನೀಸು ಯೂಶ್ವಲಾಗಿ ಜನರಲ್ ಲೆಡ್ಜರ್ಸನ್ನು ಮೇಂಟೈನ್ ಮಾಡ್ತಾರೆ. ಇನ್ನು ಪರ್ಚೇಸ್ ಲೆಡ್ಜರ್ಸ್ ಏನಕ್ಕೋಸ್ಕರ ಮೇಂಟೈನ್ ಮಾಡ್ತಾರೆ ಅಂತಂದರೆ, ನಾವು ಯಾರ ಹತ್ರನಾದರೂ ಕ್ರೆಡಿಟಿಗೆ ಪರ್ಚೇಸ್ ಮಾಡಿದರೆ, ಅಂತಂದರೆ ಕ್ರೆಡಿಟಾರ್ಸ್ಗೆ ಅಕೌಂಟ್ಸ್ ಮೇಂಟೈನ್ ಮಾಡೋದಾದರೆ ಈ ಪರ್ಚೇಸ್ ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಾಲವಾಗಿ ಏನಾದ್ರೂ ಪರ್ಚೇಸ್ ಮಾಡಿದರೆ, ಅದು ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಆ ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಲೆಡ್ಜರ್ಸ್ ಮೇಂಟೈನ್ ಮಾಡಲೇಬೇಕು. ಹಾಗಾಗಿ ಪರ್ಚೇಸ್ ಲೆಡ್ಜರ್ಸ್ ಮೇಂಟೈನ್ ಮಾಡ್ತಾರೆ. ಇನ್ನು ಸೇಲ್ಸ್ ಲೆಡ್ಜರ್ಸ್ ಅಂತಂದರೆ ನಮ್ಮಿಂದ ಸಾಲವಾಗಿ ತಗೊಂಡು ಹೋಗಿರೋ ಅಂಥವ್ರು, ಕಸ್ಟಮರ್ಸಿಗೆ ಅಂತ ಅಕೌಂಟನ್ನು ಮೇಂಟೈನ್ ಮಾಡೋದನ್ನ ಸೇಲ್ಸ್ ಲೆಡ್ಜರ್ ಅಥವಾ ಡೆಟಾರ್ಸ್ ಲೆಡ್ಜರ್ ಅಂತ ಕರೀತಾರೆ. ಹೀಗೆ ಮೇಜರಾಗಿ 3 ಟೈಪ್ಸ್ ಇನ್ಕ್ಲೂಡ್ ಆಗಿರುತ್ತೆ ಟೈಪ್ಸ್ ಆಫ್ ಲೆಡ್ಜರ್ಸಲ್ಲಿ. ಇದು ನಿಮಗೆ 10 ಮಾರ್ಕಿಗೆ ಕೇಳ್ತಾರೆ, ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಲೆಡ್ಜರ್ಸ್ ಅಂತ. ಆಗ ನೀವು ಬರೀ 3 ಪಾಯಿಂಟ್ಸ್ ಅಷ್ಟೇ ಇರೋದು, 10 ಮಾರ್ಕಿಗೆ ಹೇಗಪ್ಪ ಬರೆಯೋದು ಅಂತ ಇದು ಮಾಡಿಬಿಡಿ. ಈ ಇಂಟ್ರೊಡಕ್ಷನು ಈ ರೀತಿ ಮೀನಿಂಗ್ ಎಲ್ಲ ಬರೆದು, ಲೆಡ್ಜರ್ ಅಂತಂದರೆ ಏನು ಮೀನಿಂಗ್ ಬರೆದ್ಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಟು, ಆಮೇಲೆ 1 2 3 ಬರೆದ್ಬಿಟ್ಟು ಆಮೇಲೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಒನ್ ಸೇಲ್ಸ್ ಲೆಡ್ಜರು, ಸೆಕೆಂಡ್ ಒನ್ ಬರುತ್ತೆ. ಇದಿಷ್ಟನ್ನು ಬರೆದ್ರೆ ತೊಗೋಬೋದು. ಈ ಏನೇನು ಎಕ್ಸಾಂಪಲ್ಸ್ ಬರುತ್ತೆ ಇವೆಲ್ಲದನ್ನು ಕೂಡ ಹಾಕಬೇಕು. ಹೇಗಿದೆ ಹಾಗೆ ಬರೀಬೇಕು. ಓನಾಗಿ ಬರೆಯೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಓನಾಗಿ ಬರೆಯೋಕ್ಕೆ ಹೋಗಬಾರ್ದು. ಓದ್ಬಿಟ್ಟು ಏನೇನು ಪಾಯಿಂಟ್ಸ್ ಇರುತ್ತೆ ಆ್ಯಸ್ ಇಟ್ ಈಸು ಅದನ್ನೇ ಮೇಂಟೈನ್ ಮಾಡಬೇಕು. ಆ ರೀತಿ ವರ್ಡ್ಸೇ ಯೂಸ್ ಮಾಡಬೇಕು, ಆ ರೀತಿ ಸೆಂಟೆನ್ಸಸ್ನೇ ಯೂಸ್ ಮಾಡಬೇಕು. ಆಗ ನೀಟಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇದಿಷ್ಟು ಟೈಪ್ಸ್ ಆಫ್ ಲೆಡ್ಜರ್ಸು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ವೋಚರ್ಸ್ ಅಂತ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಇದಿಷ್ಟು ಇವತ್ತಿನ ಕಾನ್ಸೆಪ್ಟು. ಥ್ಯಾಂಕ್ ಯು ಆಲ್.